ಭೀಮ್ ಆಟೋ ಸಂಘಟನೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಗಾಡಿ ಬೆಳಗ್ಗೆ ಅಕ್ಕ ಅವ್ರದ್ದು ಆಕ್ಸಿಡೆಂಟ್ ಆಗಿತ್ತು. ಇನ್ಫಾರ್ಮೇಶನ್ ಬಂದಿದ ತಕ್ಷಣ ಇಮಿಡಿಯೇಟ್ ಬಂದಿದ್ದೀವಿ. ಸೆಟಲ್ಮೆಂಟ್ ಆಗಿದೆ. ಗಾಡಿ ರಿಪೇರಿಗೆ ಟಿಂಕರ್ ಹತ್ರನ ಬಂದಿದ್ದೀವಿ. ಇಲ್ಲ ಮಾತಾಡ್ತಾ ಇದ್ದೀವಿ. ಬನ್ನಿ ತೋರಿಸ್ತೀನಿ. ನೋಡಿ ಇಲ್ಲಿ ಹಿಂಗೆ ಫುಲ್ ಹೊರಗಡೆ ಹೋಗಿದೆ. ಡೋರ್ ಬೆಂಡ್ ಆಗಿದೆ. ಇದೆಲ್ಲ ಡ್ಯಾಮೇಜ್ ಆಗಿದೆ. ಎಲ್ಲ ಸೇರಿ ಒಂದು 7,000 ರೂಪಾಯಿ ಖರ್ಚು ಬಂದಿದೆ. ಅದು ಅವರೇ ಬಂದು ಸೆಟಲ್ಮೆಂಟ್ ಮಾಡೋದು. ಅವ್ರು ಗೊತ್ತು ಇವ್ರು ಗೊತ್ತು ಅಂತೆಲ್ಲ ಹೇಳಿದ್ರು. ಅದೆಲ್ಲ ಮಾತಾಡ್ಬೇಡಪ್ಪ ನೀನು, ನಮ್ದೇನಿದೆ ಸೆಟಲ್ಮೆಂಟ್ ಮಾಡ್ಕೊಡು ಅಂತ ಹೇಳಿ ಸೆಟಲ್ಮೆಂಟ್ ಮಾಡಿಸ್ಕೊಂಡಿದೀವಿ. ಅಕ್ಕ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಅದಕ್ಕೋಸ್ಕರ ನಮಗೆ ತುಂಬ ಸಪೋರ್ಟ್ ಆಗಿ ನಿಂತು ರೂಬನ್ 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 ಥ್ಯಾಂಕ್ಸ್ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಸಂಘಟನೆ ಅವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸು. ನಮಗೆ ಯಾಕಂದರೆ ಆ ಟೈಮಲ್ಲಿ ಜೈ ಭೀಮ್ ಸಂಘಟನೆ ಎಲ್ಲರಿಗೂ ತುಂಬ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಅಂದ್ಕೊಂಡಿರಲಿಲ್ಲ, ಯಾರು ನನಗೆ ಹೆಲ್ಪ್ ಇಲ್ಲ ಅನ್ನೋ ಟೈಮಲ್ಲಿ ಬಂದರು. ನನಗೆ ಟೈಮ್ಗೆ ಬಂದು ನನಗೆ ಏನು ಬೇಕೋ ಅದನ್ನು ಅಗತ್ಯ ಪೂರೈಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಜೈ ಭೀಮ್ ಸಂಘಟನೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಕೃತಜ್ಞತೆ ಮಾಡ್ತೀನಿ. ಥ್ಯಾಂಕ್ ಯು.